ವಿರಾಮದ ನಂತರ ಮತ್ತೆ ರಾಹುಲ್ ರವರೊಂದಿಗೆ ನನ್ನ ಮಾತುಕತೆಯನ್ನು ಮುಂದುವರಿಸ್ತೇನೆ. ರಾಹುಲ್ ರವರೇ, ಇನ್ನೊಂದು ಜನರಲ್ ಕ್ವೆಶನ್ ಅನಿಸುತ್ತೆ ನನಗೆ. ಬಹುಶಃ ಈ ಪೋಷಕರು ಮಕ್ಕಳಿಗೆ ಹೆಚ್ಚು ಸವಲತ್ತುಗಳನ್ನು ಕೊಡ್ತಿರೋದ್ರಿಂದ, ಅದನ್ನು ರಿಚ್ನೆಸ್ ಅಂತಿರೋ ಅದನ್ನೇನಂತಿರೋ ಗೊತ್ತಿಲ್ಲ, ಕೇಳಿದೆಲ್ಲವನ್ನ ಕೊಡುವಂಥ ಪ್ರವೃತ್ತಿ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ದುಡ್ಡಿರೋರು ಕೊಡ್ತಾರೆ, ಇಲ್ಲದಿದ್ರೆ ಇಲ್ಲ. ನನ್ನ ಪ್ರಶ್ನೆ ಏನು ಅಂತಂದರೆ, ಇತ್ತೀಚೆಗೆ ಬಂದಂಥ ರಿಸಲ್ಟ್ ನಾನು ನೋಡಿದ್ರೆ, ರಾಜ್ಯವಾರು ನೋಡಿದ್ರೆ ಬಡತನದ ವಿದ್ಯಾರ್ಥಿಗಳು ರ್ಯಾಂಕನ್ನು ಗಳಿಸಿರುವಂಥದ್ದು, ಹೆಚ್ಚು ಅಂಕ ಗಳಿಸಿರುವಂಥದ್ದು ಖುಷಿ ಕೊಡುತ್ತೆ. ಚಮ್ಮಾರಿಕೆ ಮಾಡುವಂಥವರು, ಬೀದಿ ವ್ಯಾಪಾರಿಗಳ ಮಕ್ಕಳು ಅತ್ಯಂತ ಪ್ರತಿಭಾನ್ವಿತರಾಗಿ ಹೊರಹೊಮ್ಮಿದ್ದಾರೆ ಅನ್ನುವಂಥದ್ದು. ಅನುತ್ತೀರ್ಣರಾಗಿರೋ ಯಾರು ಅಂತ ಹೇಳಿದ್ರೆ ಶ್ರೀಮಂತರ ಮಕ್ಕಳು, ಕೇಳಿದನ್ನ ಕೂಡಿಸಿದವರು ಅನುತ್ತೀರ್ಣರಾಗಿದ್ದಾರೆ. ಪ್ರಶ್ನೆ ಏನು ಅಂತಂದ್ರೆ, ಪೋಷಕರು ಮಕ್ಕಳಿಗೆ ಈ ರೀತಿಯ ಶ್ರೀಮಂತಿಕೆಯನ್ನ ಪ್ರಾಪ್ತಿ ಮಾಡ್ತಿರೋದ್ರಿಂದ ಅಥವಾ ಕರುಣಿಸ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಮಕ್ಕಳ ಭವಿಷ್ಯ ಹಾಳಾಗ್ತಿದೆ ಅಂತ ಅನ್ಸಲ್ವಾ? ಖಂಡಿತವಾಗ್ಲೂ ಅನ್ಸುತ್ತೆ ಸರ್. ಇದು ಸರಿಯಾದಂತ ಕ್ವಶನ್ ಇದು ಸರ್. ವಿದ್ಯಾರ್ಥಿಗಳಿಗೆ ಓದುವಂತ ಸಂದರ್ಭದಲ್ಲಿ ಆದಷ್ಟು ಸವಲತ್ತುಗಳನ್ನ ಕಮ್ಮಿ ಮಾಡಬೇಕು. ಯಾವ ರೀತಿ ಆಸೆ ಹುಟ್ಟಿಸ್ತಾರೆ ಪೋಷಕರು? SSLC ಎಕ್ಸಾಮಿನೇಷನ್ಸ್ನ ಬರೆದ ನಂತರ ನೀನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆದರೆ ನಿನಗೊಂದು ಸೈಕಲ್ ಕೊಡಿಸ್ತೀನಿ, ಈ ರೀತಿ ಹೇಳುವಂಥ ಚಾನ್ಸಸ್ಸು. PUC ಎಕ್ಸಾಮಿನೇಷನ್ಸ್ ಬರೆದಾದ್ಮೇಲೆ ನೀನೇನಾದರೂ ಡಿಸ್ಟಿಂಕ್ಷನಲ್ಲಿ ಪಾಸ್ ಆದರೆ ನಿನಗೊಂದು ಬೈಕ್ ಕೊಡಿಸ್ತೀನಿ. ಹುಡುಗರಿಗೆ ಹೆಂಗೆ ತುಂಬ್ತಾ ಇದ್ದಾರೆ ಅಂತಂದ್ರೆ, ಈಗ SSLC ಆದ ತಕ್ಷಣ ಸೈಕಲ್ ಕೇಳ್ದ, ಡಿಸ್ಟಿಂಕ್ಷನ್ ಬಂದ. PUC ಆದ ತಕ್ಷಣ ಬೈಕ್ ಕೊಡಿಸಿದ್ರು, ಬೈಕ್ ತಗೊಂಡ. ಡಿಗ್ರಿಗೆ ಸೇರಿಸಾದ್ಮೇಲೆ ಏನಾದರೂ ನೀನು ಕಂಟಿನ್ಯೂ ಮಾಡಿದ್ರೆ ಇಂಥದ್ದು ಕೊಡಿಸ್ತೀನಿ ಅಂಥದ್ದು ಕೊಡಿಸ್ತೀನಿ ಅಂತ ಅನ್ನೋ ಸಂದರ್ಭದಲ್ಲಿ ಹುಡುಗರಿಗೆ ಮನಸ್ಸು ಚಂಚಲ ಆಗಿರುತ್ತೆ, ಬೈಕ್ ಇರುತ್ತೆ. ಸೊ ಆ ಕಡೆ ಈ ಕಡೆ ಸುತ್ತಾಡಬೇಕು ಅಂತ ಅನಿಸುವಂಥ ಚಾನ್ಸಸ್ ಇರುತ್ತೆ. ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಹೋಗುತ್ತೆ. ಒಬ್ಬ ವಿದ್ಯಾರ್ಥಿಗೆ ಅವನ ಗೋಲ್ ಏನಿದೆಯೋ ಅದನ್ನು ಮುಟ್ಟಾದ ನಂತರ ಅವನಿಗೆ ಸವಲತ್ತುಗಳನ್ನ ಪೋಷಕರು ಒದಗಿಸೋದ್ರಿಂದ ಖಂಡಿತವಾಗ್ಲೂ ಅವನ ಜೀವನದಲ್ಲಿ ಮುಂದಕ್ಕೆ ಬರ್ಬೋದು. ಈಗ ನನ್ನ ಜೀವನದ್ದೇ ಒಂದು ಉದಾಹರಣೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನಾನು ಆಕ್ಚುಲಿ ಸೆಕೆಂಡ್ ಇಯರ್ PUC ಒಳ್ಳೆ ಅಂಕಗಳನ್ನ ಗಳಿಸಿದ್ರೆ ನನಗೆ ಬೈಕ್ ತಗೊಡ್ಬೇಕು ಅನ್ನುವಂಥ ಒಂದು ಇದನ್ನ ನಾನು ನಮ್ಮ ತಂದೆ ತಾಯಿ ಮುಂದೆ ಕಂಡೀಷನ್ಸ್ ಇಟ್ಟೆ. ಸೊ ಅವ್ರು ಹೇಳಿದ್ರು, ಇಲ್ಲ ನೀನು ಡಿಗ್ರಿನ ಕಂಪ್ಲೀಟ್ ಮಾಡಬೇಕು, ಏನಾದ್ರೂ ಆಗಲಿ ಒಂದು ಡಿಗ್ರಿ ಅಂತ ಮಾಡ್ಕೊಂಡ ನಂತರ ನಾನು ನಿಮಗೆ ಕೊಡಿಸ್ತೀವಿ. ಅದರ ಆಲೋಚನೆ ಏನಾಗಿತ್ತು? ಆ ಸಂದರ್ಭದಲ್ಲಿ ಹುಡುಗರಿಗೆ ಏನಾದರೂ ನಾವು ಸವಲತ್ತು ಕೊಟ್ಟಂತ ಸಂದರ್ಭದಲ್ಲಿ ಡಿಗ್ರಿಲಿ ಇವನು ಭವಿಷ್ಯ ಹಾಳಾದ್ರೆ ಇವ್ನ ಜೀವನ ರೂಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ಏನ್ ಮಾಡಿದ್ರು, ಇಂಜಿನಿಯರಿಂಗ್ ಪೂರ್ತಿ ಕಂಪ್ಲೀಟ್ ಆದ ನಂತರ ನನಗೊಂದು ಕೆಲಸ ಅಂತ ನಾನು ಹುಡ್ಕೊಂಡ್ಮೇಲೆ ಸೊ ಇಲ್ಲಿಂದ ಒಂದಷ್ಟು ದೂರ ಓಡಾಡಬೇಕಾಗತ್ತೆ, ಅದಕ್ಕೋಸ್ಕರ ಬೇಕಾಗತ್ತೆ ಅಂತ ಹೇಳಿ ಆಗ ನನಗೆ ಆ ಸವಲತ್ತು ಕೊಡಿಸಿದ್ರು. ಅಂದ್ರೆ ಇದರ ಅರ್ಥ ಸರ್, ಹುಡುಗರು ಓದುವಂತ ಸಂದರ್ಭದಲ್ಲಿ ಆ ರೀತಿ ಸವಲತ್ತುಗಳನ್ನ ಕೊಡಿಸೋದು ಸರಿ ಬರೋದಿಲ್ಲ. ಈಗ ಮೊಬೈಲ್ ಕೊಡಿಸೋದಾಗಿರ್ಬೋದು, ಈ ತರ ಆಸೆಗಳನ್ನ ಹುಡಿಸಿ ಸೈಕಲ್ನ ಕೊಡಿಸೋದಾಗಿರ್ಬೋದು, ಅಥವಾ ಬೈಕ್ನ ತಗೊಳೋದಾಗಿರ್ಬೋದು, ಈ ತರದ್ರಿಂದೆಲ್ಲ ಏನಾಗುತ್ತೆ ಅಂದ್ರೆ ಹುಡುಗರ ಮನಸ್ಸು ವಿಚಲಿತ ಆಗುವಂತ ಚಾನ್ಸಸ್ ಇರುತ್ತೆ. ಇದನ್ನ ಆದಷ್ಟು ಅವಾಯ್ಡ್ ಮಾಡಿ ಅವರು ಒಂದು ಡಿಗ್ರಿ ಅಂತ ಕಂಪ್ಲೀಟ್ ಮಾಡಿದ್ಮೇಲೆ ಅವ್ರಿಗೊಂದು ಏನು ಸಾಮರ್ಥ್ಯ ಅಂತ ನಾವೇನ್ ಹೇಳ್ತೀವೋ, ಯೋಚನಾ ಶಕ್ತಿ ಅಂತ ಏನ್ ಹೇಳ್ತೀವೋ ಅದು ಬಂದಿರುತ್ತೆ. ಆ ಸಂದರ್ಭದಲ್ಲಿ ಅವ್ರು ಏನೇ ಕೊಡಿಸಿದ್ರು ಉತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಮೊದಲೇ ಈ ಪ್ರಶ್ನೆಗೆ ಮಧ್ಯೆ ಉತ್ತರ ಕೊಟ್ಟಿದ್ರಿ. ಸ್ವಲ್ಪ ಮುಂದುವರಿಸಬೇಕು ಅಂತಂದ್ರೆ, ವಿದ್ಯಾರ್ಥಿಗಳಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್ ಆಟಿಟ್ಯೂಡ್ ಬರ್ತದೆ. ಹೆಂಗೆ ಅಂತಂದ್ರೆ, ಕೆಲವು ವಿದ್ಯಾರ್ಥಿಗಳು ಓದ್ತಿದ್ದಾಗಲೇ ಅವ್ರಿಗೊಂದು ಭ್ರಮೆ ಬಂದ್ಬಿಡುತ್ತೆ, ನಾನು ಈ ಸರಿ ಗೆದ್ದೇ ಗೆಲ್ತೀನಿ ಅಂದ್ರೆ ವಿಜೇತ ಆಗ್ತೀನಿ ಅಂತ. ಇನ್ ಕೆಲವ್ರಿಗೆ ಎಷ್ಟೇ ಓದಿದ್ರು ಕೂಡ ಅವ್ರಿಗೆ ಇಲ್ಲ ಇಲ್ಲ ಈ ಸರಿ ಏನೋ ಎಡವಟ್ ಆಗುತ್ತೆ ಅಂತ ಅವ್ರವ್ರಲ್ಲೇ ಫೀಲ್ ಶುರು ಆಗುತ್ತೆ, ಅಂದ್ರೆ ಕೀಳರಿಮೆ ಶುರು ಹೋಗುತ್ತೆ. ಇದು ಅವರ ರಿಸಲ್ಟ್ ಮೇಲೆ ಏನಾದರೂ ಗಂಭೀರ ಪರಿಣಾಮ ಬೀರುತ್ತಾ ಅಂತ? ಖಂಡಿತವಾಗ್ಲೂ ಸರ್. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಅಂತಂದಾಗ ಒಂದು ಪಾಸಿಟಿವ್ ಆಟಿಟ್ಯೂಡ್ ಮತ್ತೆ ಪಾಸಿಟಿವ್ ಥಿಂಕಿಂಗ್ ನ ಬೆಳೆಸ್ಕೋಬೇಕಾಗತ್ತೆ. ಅಂದ್ರೆ ಸಕಾರಾತ್ಮಕ ಗುಣಗಳು ಮತ್ತೆ ಸಕಾರಾತ್ಮಕ ಯೋಚನೆ ಅಂತ ಕರಿತೀವಿ. ಸೊ ಇದು ಒಂದು ಉತ್ತಮವಾದ ಕ್ವಶನ್ ಅಂತ ಹೇಳ್ಬೋದು ಸರ್. ಕೆಲವ್ರಿಗೆ ಏನಾಗುತ್ತೆ, ಈಗ ಇದೇ ತರ ನಾನು ಒಂದು ಶಾಲೆಗೆ ಹೋಗಿದ್ದೆ, ಶಾಲೆ ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ. ಸೊ ಶಾಲೆಗೆ ಹೋದಂತ ಸಂದರ್ಭದಲ್ಲಿ ಈ ರೀತಿ ಮೋಟಿವೇಶನ್ ಕ್ಲಾಸಸ್ ನ ಕೊಡ್ತಾ ಇದೆ. ಅಬ್ಸರ್ವ್ ಮಾಡ್ತಿದ್ದೆ, ಒಂದು ವಿದ್ಯಾರ್ಥಿನ ಅಬ್ಸರ್ವ್ ಮಾಡ್ತಿದ್ದೆ. ಅದು ಆಲ್ಮೋಸ್ಟ್ ಡಿಸೆಂಬರ್ ತಿಂಗಳಾಗಿತ್ತು. ಸೊ ಅವನ ಪಕ್ಕ ಬಂದು ಕೂತ್ಕೊಂಡ, ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ. ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ 45 ನಿಮಿಷ ಕ್ಲಾಸಸ್ ಮುಗಿದಿತ್ತು. ಈ ಹುಡುಗ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿರಲಿಲ್ಲ, ಆ ಕಡೆ ಈ ಕಡೆ ಆ ಕಡೆ ತಿರುಗೋದೆಲ್ಲ ಮಾಡ್ತಾ ಇದ್ದ. ಅಬ್ಸರ್ವ್ ಮಾಡಿದೆ ಇವನ್ನ. ಒಂದು ಬಟನ್ ಬೇರೆ ಬಿಚ್ಚಿತ್ತು, ಮೇಲ್ಗಡೆ ಬಟನ್ ಬೇರೆ ಬಿಚ್ಚಿತ್ತು, ಪಕ್ಕ ಒಂದು ಸ್ವೆಟ್ರ್ ಇಟ್ಕೊಂಡಿದ್ದ. ಮಧ್ಯೆ ನಾನು ತಮಾಷೆ ಮಾಡೋದು ಹವ್ಯಾಸ, ಹುಡುಗರಿಗೆ ಪಾಠ ಮಾಡುವಂತ ಸಂದರ್ಭದಲ್ಲಿ ತಮಾಷೆ ಮಾಡೋದು ಹವ್ಯಾಸ ಈ ತರ ಕ್ಲಾಸಸ್ ಮಾಡುವಾಗ. ಅವನ ಹತ್ರ ಹೋಗಿ ಅವ್ನು ಕಾನ್ಸಂಟ್ರೇಟ್ ಮಾಡ್ತಿರಲಿಲ್ಲ ಅಂತ ಗೊತ್ತಾಯ್ತು. ಹತ್ರ ಹೋಗಿ ಸಡನ್ ಆಗಿ ಹಾಕೊಳ್ಳಪ್ಪ ಅಂತಂತೆ. ಅವ್ನು ಗಾಬರಿಯಿಂದ ಯಾವ್ದಾದ್ರು ಜಿಪ್ ಏನಾದ್ರು ಬಿಚ್ಕಿಚ್ ಹೋಗಿದ್ಯಾ ಅಂತ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ನು ಮೊದಲನೇ ಶರ್ಟ್ ಗುಂಡಿ ಬಿಚ್ಚೋಗಿತ್ತು, ಪಕ್ಕದಲ್ಲಿ ಸ್ವೆಟರ್ ಇತ್ತು. ಸ್ವೆಟರ್ ಹಾಕೋಬೇಕು ಅನ್ನುವಂಥ ಯೋಚನೆ ಬರಲಿಲ್ಲ, ಮೊದಲನೇ ಗುಂಡಿ ಹಾಕೋ ಬರ್ಬೇಕಾ ಅನ್ನುವಂಥ ಯೋಚನೆ ಬರಲಿಲ್ಲ. ಅಂದ್ರೆ ಅವನ ಆಲೋಚನೆಗಳೆಲ್ಲ ಕೆಟ್ಟದಾಗಿದ್ರೆ ಕೆಟ್ಟದೇ ಆಗತ್ತೆ. ಸೊ ಹಂಗಾಗಿ ನೆಗೆಟಿವ್ ಥಿಂಕಿಂಗ್ ಬೇಡ. ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಪಾಸಿಟಿವ್ ಥಿಂಕಿಂಗು ತುಂಬಾ ಅವಶ್ಯಕವಾಗಿರುವಂತದ್ದು ಅಂತ ಹೇಳ್ತೀನಿ. ಸೊ ಒಬ್ಬ ವಿದ್ಯಾರ್ಥಿ ಪಾಸಿಟಿವ್ ಆಗೇ ಥಿಂಕ್ ಮಾಡಬೇಕು. ಅಂದ್ರೆ ನನ್ನ ಕೈಲಿ ಆಗತ್ತೆ, ನಾನು ಕಲಿತೀನಿ, ನಾನು ಖಂಡಿತವಾಗ್ಲೂ ಎಕ್ಸಾಮಿನೇಷನ್ಸ್ನ ಫೇಸ್ ಮಾಡಬಲ್ಲೆ ಅನ್ನುವಂಥ ಯೋಚನೆ ನಾವು ಬೆಳೆಸ್ಕೊಂಡ್ರೆ ಟೋಟಲ್ ಆಗಿ ಪಾಸಿಟಿವ್ ಥಿಂಕ್ ಮಾಡೋದ್ರಿಂದ ಅವನು ಯಶಸ್ವಿ ಆಗ್ಬೋದು. ಬಹುಶಃ ಈಗ ನನ್ನ ಮುಂದಿನ ಪ್ರಶ್ನೆ ಅತ್ಯಂತ ಗಂಭೀರ ಅನ್ಸುತ್ತೆ ನನಗೆ ರಾಹುಲ್. ಇದು ತುಂಬ ವರ್ಷಗಳಿಂದ ಬಂದಿರುವಂಥದ್ದು. ಏನು ಅಂತಂದರೆ SSLC ಅಥವಾ PUC
ಪರೀಕ್ಷೆ ಅನುತ್ತೀರ್ಣರಾದ ಕೂಡಲೇ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು. ಇದು ತುಂಬಾ ನಮಗೆ ಬಹಳ ನೋವು ತರುವಂಥ ಸಂಗತಿ. ಮಾಧ್ಯಮಗಳು ಜಾಗೃತಿ ಮೂಡಿಸ್ತಿದ್ದಾವೆ, ನಿಮ್ಮಂಥ ಉಪನ್ಯಾಸಕರು ಸಂಪನ್ಮೂಲ ವ್ಯಕ್ತಿಗಳು ಜಾಗೃತಿ ಮೂಡಿಸ್ತಿದ್ದಾರೆ, ಎಜುಕೇಟ್ ಮಾಡ್ತಿದ್ರು ಕೂಡ ಮಕ್ಕಳು ತಮ್ಮ ಆ ಒಂದು ನಿರ್ಧಾರವನ್ನು ಬದಲಿಸ್ತಿಲ್ಲ. ಬಹಳ ನೋವಾಗತ್ತೆ ಅದು. ಅದ್ರ ವಿಶೇಷವಾಗಿ ಹೆಣ್ಣು ಮಕ್ಕಳು ಬೇಗನೆ ಈ ನಿರ್ಧಾರಕ್ಕೆ ಬಂದ್ಬಿಡ್ತಿದ್ದಾರೆ, ಮಾನಸಿಕ ಖಿನ್ನತೆಗೆ ಒಳಗಾಗ್ತಿದ್ದಾರೆ. ಕೇವಲ 1-2 ಮಾರ್ಕ್ಸ್ ಬರಲಿಲ್ಲ ಅನ್ನೋ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ನಾವು ನೋಡಿದ್ದೀವಿ. ಪ್ರಶ್ನೆ ಏನು ಅಂತಂದ್ರೆ, ಈ ತರದ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗೋದಕ್ಕೆ ಮತ್ತು ಆ ವಿದ್ಯಾರ್ಥಿಗಳ ಮನಸ್ಥಿತಿ ಹಾಳಾಗೋದಕ್ಕೆ ಕಾರಣ ಏನು ಅಂತ? ಖಂಡಿತ ಸರ್. ಈಗ ಏನಾಗಿರುತ್ತೆ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿ ತುಂಬಾ ಚೆನ್ನಾಗಿ ಓದ್ತಿರ್ತಾನೆ, ಸೊ ಪೈಪೋಟಿ ಇರುತ್ತೆ, ಕೆಲವರಿಗೆ ಕಾಂಪಿಟೇಷನ್ಸ್ ಇರುತ್ತೆ. ಈಗ ಯಾವುದೋ ಒಂದು ಪರೀಕ್ಷೆ ನಡೆಸಿರ್ತಾರೆ ಸ್ಕೂಲ್ನಲ್ಲಿ ಅಥವಾ ಕಾಲೇಜ್ನಲ್ಲಿ, ಅದರಲ್ಲಿ ಒಬ್ಬ ವಿದ್ಯಾರ್ಥಿಗೆ 95 ಅಂಕಗಳು ಬಂದಿರುತ್ತೆ, ಇನ್ನೊಬ್ಬ ವಿದ್ಯಾರ್ಥಿಗೆ 90 ಅಂಕಗಳು ಬಂದಿರುತ್ತೆ. ಆತ್ಮಹತ್ಯೆ ಮಾಡ್ಕೊಂಡಿರೋರೆಲ್ಲ ದಡ್ರು ಅಂತಾನೆ ನಾವು ಹೇಳಕ್ಕಾಗಲ್ಲ. ತುಂಬಾ ಚೆನ್ನಾಗಿ ಮಾರ್ಕ್ಸ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಆ ಅಂಕಗಳು ಬರದೇ ಇದ್ದಂತ ಸಂದರ್ಭದಲ್ಲೂ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಯಾವಾಗ ಈ ರೀತಿ ಕಾಂಪಿಟೇಷನ್ಸ್ಗಳು ವಿದ್ಯಾರ್ಥಿಗಳ ಮಧ್ಯೆ ನಡೆಯುತ್ತೋ ಮನಸ್ಸು ತುಂಬಾ ವಿಚಲಿತ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕೆ? ಅವರು ನನಗಿಂತ ಜಾಸ್ತಿ ಅಂಕಗಳನ್ನ ತೆಗೆದ್ಲು, ಮನೇಲಿ ಪೋಷಕರ ಒತ್ತಡನೂ ಇದು ಕಾರಣ ಇರ್ಬೋದೇನೋ. ಆ ಹುಡುಗಿ 95-100 ಅಂಕಗಳನ್ನ ಗಳಿಸ್ತಿದ್ದಾಳೆ, ನೀನು 90ರಲ್ಲಿ ಇದೆಯಾ, ಅವಳಿಗೆ ನೀನು ಕಾಂಪಿಟೇಷನ್ಸ್ ಕೊಡಕ್ಕಾಗ್ತಿಲ್ಲ, ಯಾಕೆ? ಸೊ ಈ ರೀತಿ ಪೋಷಕರ ಕಡೆಯಿಂದನೂ ಒತ್ತಡ ಇರ್ಬೋದೇನೋ ಇವತ್ತಿನ ದಿವಸಗಳಲ್ಲಿ. ಅಥವಾ ಶಿಕ್ಷಕರ ಕಡೆಯಿಂದ ಯಾವ ರೀತಿ ಆಗುವಂತ ಚಾನ್ಸಸ್ ಇರುತ್ತೆ? ಎಲ್ಲಾ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಕೆಲವು ಸಂದರ್ಭದಲ್ಲಿ, ನೋಡಮ್ಮ ನೀನು ಎಫರ್ಟ್ ಹಾಕಿದ್ರೆ ಖಂಡಿತವಾಗ್ಲೂ ಆ ವಿದ್ಯಾರ್ಥಿಗಿಂತ ಜಾಸ್ತಿ ಅಂಕಗಳನ್ನ ನೀನು ತೆಗಿಬಹುದಾಗಿತ್ತು, ಎಫರ್ಟ್ ಹಾಕ್ಲಿಲ್ಲ ಅಂದಾಗ ಆ ಹುಡುಗಿಯ ಮನಸ್ಥಿತಿ ಏನಾದರೂ ತುಂಬಾ ಮೃದುವಾಗಿದ್ರೆ ಅದು ತುಂಬಾ ಮನಸ್ಸಿಗೆ ನಾಟುತ್ತೆ. ಇದರೆಲ್ಲದಕ್ಕೂ ಮೂಲ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿನ ನಾವು ಮಿತ್ರನ ತರ ಕಾಣ್ಬೇಕು ಇವತ್ತಿನ ದಿವಸ. ಯಾಕಂದ್ರೆ ತುಂಬಾ ಪೇಷನ್ಸ್ ಇಂದ, ಪ್ರೀತಿ ವಿಶ್ವಾಸದಿಂದ ವಿದ್ಯಾರ್ಥಿಗಳನ್ನ ನಾವು ಗಮನ ಸೆಳೆದ್ರೆ ಅವಾಗ ನಾವು ಅವರ ಮನಸ್ಸನ್ನ ಬದಲಾಯಿಸಬಹುದೇ ಹೊರತು, ಈ ರೀತಿ ಆಗುವಂತ ಪ್ರಕರಣಗಳನ್ನ ನಾವು ಅವಾಯ್ಡ್ ಮಾಡಬಹುದೇ ಹೊರತು, ಪೋಷಕರ ಒತ್ತಡದಿಂದಾಗ್ಲಿ ಅಥವಾ ಟೀಚರ್ಸ್ ಎಲ್ಲಾ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಈ ರೀತಿ ಹೇಳೋದ್ರಿಂದಾಗ್ಲಿ ಅದು ಮಾನಸಿಕವಾಗಿ ಪರಿಣಾಮ ಬೀರುವಂತ ಚಾನ್ಸಸ್ ಇರುತ್ತೆ. ಇಂಥದನ್ನ ದಯವಿಟ್ಟು ಮಾಡಬೇಡಿ. ಅದರಿಂದಾದ್ರೂ ಸ್ವಲ್ಪ ಆತ್ಮಹತ್ಯೆ ಪ್ರಕರಣಗಳನ್ನ ನಾವು ತಡೆಗಟ್ಟಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಪ್ರಶ್ನೆ ಲಿಂಕ್ ಆಗುವಾಗೆ ಮತ್ತೆ ಅಧ್ಯಾಪಕನಿಗೆ ಮಾತಾಡಿದ್ವಿ, ಅಥವಾ ಅಧ್ಯಾಪಕನಾದವನು ಕೇವಲ ಈ ಮೊದಲ ತಮಾಷೆಗೆ ಒಂದು ಮಾತಿದೆ, ಗಂಟೆ ಹೊಡಿ ಸಂಬಳ ತಗೋಂತ. ಹಂಗೆ ಅಧ್ಯಾಪಕ ಬರೀ ಪಾಠ ಮಾಡಿ ಮನೆಗೆ ಹೋದ್ರೆ ಸಾಕ, ಅಥವಾ ಮಕ್ಕಳಲ್ಲಿ ಸ್ಫೂರ್ತಿ ತುಂಬುವ ಕೆಲಸ ಮಾಡಬೇಕಂತ? ಯಾಕಂದ್ರೆ ಈಗ ನೀವೇ ಹೇಳಿದ್ರಿ, ಈ ತರದೊಂದು ಆತ್ಮಹತ್ಯೆ ನಿರ್ಧಾರ ಬಂದಾಗ ಗುರುವಿನ ಸ್ಥಾನದಲ್ಲಿ ನಿಂತು ಆ ಅಧ್ಯಾಪಕ ಕೂಡ ಕೆಲಸ ಮಾಡಬೇಕಾಗತ್ತೆ. ಕೆಲವು ಸಾರಿ ಮಕ್ಕಳು ತಂದೆ ತಾಯಿಗಳ ಮಾತು ಕೇಳ್ತಾರೆ ಇಲ್ವೋ ಗೊತ್ತಿಲ್ಲ, ಆದ್ರೆ ಗುರುವಿನ ಮಾತು ಕೇಳ್ತಾರೆ. ಇದು ಸ್ಫೂರ್ತಿದಾಯಕವಾದಂತ ವಿಚಾರ. ಈ ಕೆಲಸವನ್ನ ಇವತ್ತಿನ ನಮ್ಮ ಮೇಷ್ಟ್ರು ಮಾಡ್ತಿದ್ದಾರಾ ಅಥವಾ ಮಾಡ್ಬೇಕಾ ಅಂತ? ಖಂಡಿತವಾಗ್ಲೂ ಮಾಡ್ಬೇಕು ಸರ್. ವಿದ್ಯಾರ್ಥಿಗಳಿಗೆ ಕೊರತೆ ಇರೋದು ಸ್ಫೂರ್ತಿನೇ. ಇವತ್ತಿನ ಕಾಲದ ವಿದ್ಯಾರ್ಥಿಗಳು, ಅದು ನಮ್ಮ ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿಗಳು, ಮೆಮೊರಿ ಪವರ್ ಚೆನ್ನಾಗೇ ಇದೆ, ತುಂಬಾ ಟ್ಯಾಲೆಂಟ್ಸ್ ಇದ್ದಾರೆ. ಬೇರೆ ಬೇರೆ ವಿಚಾರಗಳಿಗೆ ಅವರ ಬುದ್ಧಿಶಕ್ತಿನ ಉಪಯೋಗಿಸೋದ್ರ ಬದಲು ಇಂಥ ವಿಚಾರಗಳಿಗೆ ಬುದ್ಧಿಶಕ್ತಿನ ಉಪಯೋಗಿಸ್ಕೊಂಡ್ರೆ ಒಳ್ಳೆ ಅಂಕಗಳನ್ನ ಅವರು ಗಳಿಸಬಹುದು. ಈಗ ಸ್ಫೂರ್ತಿ ತುಂಬುವಂಥದ್ದು ಯಾವ ರೀತಿ? ಕೆಲವು ಎಕ್ಸಾಂಪಲ್ಸ್ಗಳ ಮುಖಾಂತರನೇ ನಾವು ಸ್ಫೂರ್ತಿ ತುಂಬಿಸಬಹುದು. ಈಗ ಒಬ್ಬ ಶಿಕ್ಷಕನಾಗಿ ಯಾವುದೋ ಮೂಲೆಯಲ್ಲಿ ಒಂದು ಮೂಟೆ ಬಿದ್ದಿರುತ್ತೆ, 70 kg ಕಲ್ಲಿದೆ ಕಣಪ್ಪ, ನೀನು ಅದನ್ನ ಎತ್ತಕ್ಕಾಗಲ್ಲ, ಪ್ರಯತ್ನ ನಡೆಸ್ತೀಯಾ ಅಂತಂದ್ರೆ ಹೇಳುವ ರೀತಿಲೇ ವ್ಯತ್ಯಾಸ ಇದೆ. 70 kg ಕಲ್ಲಿದೆ, 70 kg ಮೂಟೆ ಅಂದಾಗ್ಲೇ ಅವನಿಗೆ ಹೆಂಗ್ ಬರುತ್ತೆ? ನೆಗೆಟಿವ್ ಆಲೋಚನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓ ಕರೆಕ್ಟು, ನಾನಿರೋದೇ 40 kg, 70 kg ಕಲ್ ಮೂಟೆ ಅಂತ ಹೇಳ್ತಿದ್ದಾರೆ, ನಿಜವಾಗ್ಲೂ ಅದನ್ನ ನನ್ನ ಕೈಲಿ ಎತ್ತಕ್ಕಾಗತ್ತಾ? ಆಗಲ್ಲ ಅನ್ನುವಂಥ ಯೋಚನೆ ಅವನಲ್ಲಿ ಬೇರೂರುತ್ತೆ. ಅದೇ ಒಬ್ಬ ಶಿಕ್ಷಕರಾಗಿ ಅದರಲ್ಲಿ 70 kg ಕಲ್ಲಿದ್ರು ಕೂಡ ಅದರಲ್ಲಿ ಇರೋದು ಬರೀ ಪೇಪರ್ ಕೊಡೋ, ಒಂದು ಸಲ ಪ್ರಯತ್ನ ಮಾಡೋ ಅಂತ ಹೇಳಿದ್ರೆ ಪಾಸಿಟಿವ್ ಆಗಿ ತಗೋತಾನೆ ವಿದ್ಯಾರ್ಥಿ, ಪ್ರಯತ್ನನ ನಡೆಸ್ತಾನೆ. ಪ್ರಯತ್ನ ನಡೆಸೋದು ಇಂಪಾರ್ಟೆಂಟು. ಆ ಪ್ರಯತ್ನ ನಡೆಸೋದಕ್ಕೆ ಬೇಕಾಗಿರುವಂಥದ್ದು ಪಾಠಕ್ಕಿಂತ ಹೆಚ್ಚಾಗಿ ಸ್ಫೂರ್ತಿ. ಈ ರೀತಿ ಸ್ಫೂರ್ತಿಗಳನ್ನ ತುಂಬಬೇಕು. ಈಗ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ನಾವು ಹೇಳ್ತೀವಿ. ಈಗ ಟೈಮ್ ಆಗೋಗಿದೆ, ಆದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಬೇಕು. ಅದನ್ನ ಪೋಷಕರು ಮಾಡಲಿ. ಯಾಕಂದ್ರೆ ಈಗ ಫೇಲ್ ಆದಂತ ವಿದ್ಯಾರ್ಥಿಗಳು ಮನೇಲಿ ಇರ್ತಾರೆ. ಸೊ ಸ್ಫೂರ್ತಿಯನ್ನ ತುಂಬುವಂತ ಕೆಲಸ ಯಾರ್ದು? ಪೋಷಕರದು. ಇಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅಂತ ವಿದ್ಯಾರ್ಥಿಗಳನ್ನ ನಿಂದಿಸಬೇಡಿ. ಆದಷ್ಟು ತಾಳ್ಮೆಯಿಂದ ತುಂಬಾ ಒಂದು ಆತ್ಮವಿಶ್ವಾಸವನ್ನ ತುಂಬುವಂತ ಕೆಲಸ ಮಾಡೋದ್ರಿಂದ ಅವನ ಮನಸ್ಸು ಸರಿ ಹೋಗುತ್ತೆ, ಮೃದುವಾಗುತ್ತೆ. ಮನೇಲಿ ಹೇಳ್ತಾ ಇರುವಂತದ್ದು ಸರಿ ಇದೆ ಅನ್ನುವಂಥದ್ದು ಅವನಿಗೆ ಗೊತ್ತಾಗುತ್ತೆ. ಫೇಲ್ ಆದಂತ ವಿದ್ಯಾರ್ಥಿಗಳ ಮನಸ್ಸು ತುಂಬಾ ಮೃದು ಆಗಿರೋದ್ರಿಂದ ಆ ಸ್ವಭಾವಕ್ಕೆ ತಕ್ಕಂತೆ ಅವರಿಗೆ ನಾವು ಆತ್ಮವಿಶ್ವಾಸ ತುಂಬಿದ್ರೆ ಖಂಡಿತವಾಗ್ಲೂ ಅವನು ನೆಕ್ಸ್ಟ್ ಬರುವಂತಹ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ಸ್ ಅಲ್ಲಿ ಒಳ್ಳೆ ಅಂಕಗಳನ್ನ ತೆಗೆದು ಪಾಸ್ ಆಗ್ತಾನೆ. ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪಾ ಅಂದ್ರೆ ಸ್ಫೂರ್ತಿ ತುಂಬುವಂಥದ್ದು. ಪಾಠ ಮಾಡೋದಕ್ಕಿಂತ ಹೆಚ್ಚಾಗಿ ಒಬ್ಬ ಶಿಕ್ಷಕರು ಅಥವಾ ಪೋಷಕರು ಸ್ಫೂರ್ತಿ ತುಂಬುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತೀನಿ ಸರ್. ಖಂಡಿತ ಮುಂದುವರೆದು ರಾಹುಲ್ ಅವರೇ, ಈ ಪ್ರತಿಯೊಬ್ಬರ ಆಶೆ ಏನಿರುತ್ತೆ ಅಂದ್ರೆ ಉದ್ಯೋಗ ಪಡೆಯಬೇಕು ಅನ್ನುವಂಥದ್ದೇ. ಎಜುಕೇಶನ್ ಮುಂದುವರೆದ ಭಾಗನೇ ಉದ್ಯೋಗ, ಭವಿಷ್ಯ ಕಲ್ಪಿಸಿಕೊಡುವಂಥದ್ದು ಅಂತ. ಒಂದು ಪ್ರಶ್ನೆ ಏನು ಅಂತಂದ್ರೆ, ನಮ್ಮ ಆಸುಪಾಸು ವಿಷಯ ಮಾತಾಡೋದಾದ್ರೆ ಈ ಬೆಂಗಳೂರು, ಮೈಸೂರು ಈ ಭಾಗದ ನಿರುದ್ಯೋಗಿ ಪದವೀಧರರಿಗೆ ಸಿಗ್ತಿರುವಂತಹ ಮಾನ್ಯತೆ ಅಥವಾ ಉದ್ಯೋಗಗಳು ಮಂಡ್ಯ ಜಿಲ್ಲೆಯ ನಿರುದ್ಯೋಗಿಗಳು ಸಿಗ್ತಿಲ್ಲ ಅನ್ನುವಂಥ ಒಂದು ಆರೋಪ ಇದೆ. ವಿಶೇಷ ಏನು ಅಂತಂದ್ರೆ ಮಂಡ್ಯದಲ್ಲಿ ಸಾಕಷ್ಟು ಉದ್ಯೋಗ ಮೇಳಗಳನ್ನ ಮಾಡ್ತಾರೆ, ಪಾಪ ಸಾಕಷ್ಟು ಕೆಲಸಗಳನ್ನ ಇಲ್ಲೂ ಕೆಲವು NGOಗಳು ಮಾಡ್ತಿದ್ದಾರೆ. ಆದ್ರೆ ಯಾಕೋ ಏನೋ ಮೈಸೂರು, ಬೆಂಗಳೂರು ಅಲ್ಲಿಗಿರುವಷ್ಟು ವಿಪುಲ ಅವಕಾಶಗಳು ಮಂಡ್ಯ ಜಿಲ್ಲೆಗಿಲ್ಲ.
ಅನ್ನುವಂಥ ಮಾಹಿತಿ ಇದೆ. ಯಾಕೆ ಈ ಗೊಂದಲ ಅಂತ, ಯಾಕೆ ಈ ಥರ ಆಗ್ತಾ ಇದೆ? ಸರ್, ನಮ್ಮ ಮಂಡ್ಯ ಜಿಲ್ಲೆ ಪರಿಸ್ಥಿತಿ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಒಂದು ಹುಡುಗಿಗೆ ಎಜುಕೇಶನ್ ಕೊಡಿಸೋದಕ್ಕಿಂತ ಹೆಚ್ಚಾಗಿ 18 ವರ್ಷ ತುಂಬೋದನ್ನೇ ಗಮನಿಸಿರ್ತಾರೆ. ಆ ಹುಡುಗಿ ಏನಾದರೂ ಓದೋದ್ರಲ್ಲಿ ಏನಾದರೂ ಕಮ್ಮಿ ಆಯಿತು ಅಂತಂದ್ರೆ, ಅಕಸ್ಮಾತ್ ಆ ಹುಡುಗಿ ಓದೋದ್ರ ಕಡೆ ಗಮನ ಹರಿಸ್ತಿಲ್ಲ, ಕಮ್ಮಿ ಅಂಕಗಳನ್ನ ತೆಗಿತಿದ್ದಾಳೆ ಅಂದ ತಕ್ಷಣ ಅವ್ರ ಯೋಚನೆ ಹೆಂಗ್ ಬರುತ್ತೆ, 18 ವರ್ಷ ತುಂಬಿದ ತಕ್ಷಣ ಮದುವೆ ಮಾಡಿ ಕಳಿಸೋಣ ಅನ್ನುವಂಥ ಯೋಚನೆ ಜಾಸ್ತಿ. ಅದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಜಾಸ್ತಿ ಇದೆ. ಯಾಕಂತಂದ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆದಷ್ಟು ಎಜುಕೇಟೆಡ್ಗಳಿದ್ದಾರೆ. ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹಳ್ಳಿ ಕೂಡ ಜಾಸ್ತಿ ಇರೋದ್ರಿಂದ ಹಳ್ಳಿಯ ಜನರು ಯೋಚನೆ ಮಾಡೋದು ಕೂಡ ಅದೇ ರೀತಿ ಇರುತ್ತೆ. ಸೊ ಈ ಒಂದು ತಪ್ಪು ನಿರ್ಧಾರಗಳಿಂದನೂ ಅದು ಆಗುವಂತ ಚಾನ್ಸಸ್ ಇರ್ಬೋದೇನೋ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಮಂಡ್ಯ ಜಿಲ್ಲೆ ಅಂತಂದಾಗ ವಿದ್ಯಾರ್ಥಿಗಳ ಓದಿನ ಕಡೆ ಗಮನವನ್ನ ಇವರು ಜಾಸ್ತಿ ಕೊಡ್ತಾ ಇಲ್ವೇನೋ, ಪೋಷಕರು ಗಮನ ಹರಿಸ್ತಾ ಇಲ್ವೇನೋ, ಈ ರೀತಿ ಮಾಡುವಂತ ಚಾನ್ಸಸ್ ಇರುತ್ತೆ ಅಂತಾನೂ ಕೂಡ ಅದು ಒಂದು ಇರಬಹುದು. ಅಥವಾ ಇನ್ನೊಂದೇನಪ್ಪಾ ಅಂತಂದ್ರೆ, ಉದ್ಯೋಗ ನಡೆಯುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಭಯದಿಂದನೂ ಗೊಂದಲಕ್ಕೀಡಾಗಿ ಆಗಬಹುದು. ಯಾಕಂದ್ರೆ ಮೈಸೂರು ಮತ್ತೆ ಬೆಂಗಳೂರು ಅಂತಂದಾಗ ತುಂಬಾ ಚೆನ್ನಾಗಿ ಎಜುಕೇಶನ್ ಕೊಡುವಂತ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಗಳಿರ್ಬೋದು. ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಸೇರಿ ಒಳ್ಳೊಳ್ಳೆ ವಿದ್ಯಾಭ್ಯಾಸನ ಕಲ್ತ್ಕೊಂಡು ಅಲ್ಲಿಂದ ಅವರು ಜಾಬ್ಗಳನ್ನ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ. ಇತ್ತೀಚಿನ ದಿನಗಳನ್ನ ನಾವು ಗಮನಿಸಿದಾಗ, ಅಂದ್ರೆ ಒಂದು 4-5 ವರ್ಷದ ಹಿಂದೆ ಇದ್ದಂತ ಕಾಲಕ್ಕೂ ಈಗ ನಡೀತಿರುವಂತಹ ಕಾಲಕ್ಕೂ ವ್ಯತ್ಯಾಸಗಳನ್ನ ನೋಡಿದಾಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆ ಉದ್ಯೋಗ ಸಿಗ್ತಿದೆ. ಫಾರ್ ಎಕ್ಸಾಂಪಲ್, ಅದಕ್ಕೆ ಮಂಡ್ಯ ಜಿಲ್ಲೆಯಿಂದ ಆಯ್ಕೆಯಾಗಿರುವಂತಹ ಒಬ್ಬ ವ್ಯಕ್ತಿ ಇವತ್ತು ಇಡೀ ಅಮೆರಿಕಾದಲ್ಲಿ ನಡೀತಿರುವಂತಹ ಒಂದು ದೊಡ್ಡ ಮೆಡಿಕಲ್ ಕಾಲೇಜ್ನ ನಡೆಸ್ತಾ ಇದ್ದಾರೆ. ಇದು ಅದಕ್ಕೆ ಒಳ್ಳೆ ಉತ್ತಮವಾದಂಥ ಎಕ್ಸಾಂಪಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಪ್ರಶ್ನೆಗೆ ಮತ್ತೆ ಮುಂದುವರೆದು ಕೇಳೋದಾದ್ರೆ, ಶೇಕಡ ವಿಚಾರ ಬಂದರೆ SSLC ಮತ್ತು PUC ತುಂಬಾ ನಾಗಲೋಟದಲ್ಲಿ ಹಿಂದೆ ಬೀಳ್ತಿರುವಂತಹದ್ದು. BEOಗಳು, DDPಗಳು ಸಾಕಷ್ಟು ಕಾರ್ಯಗಳನ್ನ ಮಾಡ್ತಾರೆ, ಒತ್ತಡ ಆಗ್ತಾರೆ, ಮೇಸ್ಟ್ರಿ ಮೇಲೆ ಒಂದು ವರ್ಷ ಒತ್ತಡ ಆಗ್ತಾರೆ, ಮೇಸ್ಟ್ರು ಕೂಡ ಮಾಡ್ತಿರ್ತಾರೆ. ಆದರೆ ಶೇಕಡವಾರು ಬಂದಾಗ ಮಂಡ್ಯ 24, 17 ಈ ಥರ ಆಗ್ತಿದೆ. ಆ ಒಂದು ನಿರೀಕ್ಷಿತ ಮಟ್ಟದಲ್ಲಿ ಜಿಲ್ಲೆಗೆ ಫಲಿತಾಂಶ ಸಿಗ್ತಿಲ್ಲ. ಇದು ಅಧಿಕಾರಿಗಳ ಬದ್ಧತೆಯ ಕೊರತೆನಾ, ಅಥವಾ ಮೇಸ್ಟ್ರು ಒಂದು ಕರ್ತವ್ಯ ಲೋಪದ ಕೊರತೆನಾ, ಅಥವಾ ಮಕ್ಕಳೇ ಸರಿಲ್ವಾ ಅಂತ? ಸರ್, ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ, ಟೀಚರ್ ಆಗೋದಕ್ಕಿಂತ ಹೆಚ್ಚಾಗಿ ಮೋಟಿವೇಟರ್ ಆಗಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಸ್ಫೂರ್ತಿ ತುಂಬುವಂಥದ್ದು. ವಿದ್ಯಾರ್ಥಿಗಳಿಗೆ ನಾವು ಸ್ಫೂರ್ತಿ ತುಂಬುವಂತ ಕೆಲಸ ಮಾಡಬೇಕು. ಈಗ ನಾವು ಮಂಗಳೂರು ಸೈಡ್ ಸ್ಕೂಲ್ಗಳನ್ನ, ಕಾಲೇಜ್ಗಳನ್ನ ಗಮನಿಸಿದಂಥ ಸಂದರ್ಭದಲ್ಲಿ, ಈಗ ಯಾವುದೋ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದೆ, ಅವರು ಯಾವ ರೀತಿ ಕ್ರಮಗಳನ್ನ ಅನುಸರಿಸಿರ್ತಾರೆ ಅಂದ್ರೆ, 40% 50% ತೆಗೆದಂಥ ವಿದ್ಯಾರ್ಥಿಗಳನ್ನೇ ಒಂದು ಸ್ಟೆಪ್ ಅಲ್ಲಿ ಅವ್ರನ್ನ ಇದು ಮಾಡ್ತಾರೆ. 65-75% ತೆಗೆದಂಥ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಮೋಡ್ ಆಫ್ ಟೀಚಿಂಗ್ ಇರುತ್ತೆ. 90% ತೆಗೆದಂಥ ವಿದ್ಯಾರ್ಥಿಗಳಿಗೆ ಮೋಡ್ ಆಫ್ ಟೀಚಿಂಗ್ ಚೇಂಜಸ್ ಇರುತ್ತೆ. ಅಂದ್ರೆ ಇಲ್ಲಿ ಆಯಾ ವಿದ್ಯಾರ್ಥಿಯ ಸಾಮರ್ಥ್ಯದ ಗುಣಮಟ್ಟವನ್ನು ಅರಿತುಕೊಂಡು ಆಯಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಆಗಿ ಟ್ರೈನಿಂಗ್ ನ ಕೊಡುವಂಥದ್ದು. 40% ತೆಗೆದಂಥ ವಿದ್ಯಾರ್ಥಿಗಳ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಅವನಿಗೆ ಯಾವ ರೀತಿ ನಾವು ತಿಳಿಸ್ಕೊಡ್ಬೇಕು, 60-75% ತೆಗೆದಂಥ ವಿದ್ಯಾರ್ಥಿ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಅವನಿಗೆ ಯಾವ ರೀತಿ ನಾವು ಟ್ರೈನಿಂಗ್ ಕೊಡಬೇಕು, ಅದೇ ರೀತಿ 90 ಅಂಕಗಳನ್ನು ಗಳಿಸಿದವನಿಗೆ 100ಕ್ಕೆ 100 ಅಂಕಗಳನ್ನು ಗಳಿಸುವಂತ ಟ್ರೈನಿಂಗ್ ಯಾವ ರೀತಿ ಕೊಡಬೇಕು ಅಂತ ಹೇಳಿ ಈ ರೀತಿ ವಿಭಾಗಗಳನ್ನ ಮಾಡಿಕೊಂಡು ನಾವು ಮಂಡ್ಯ ಜಿಲ್ಲೆಯಲ್ಲಿ ಕೋಚಿಂಗ್ ಕೊಡೋದೇ ಆದ್ರೆ ನಮ್ಮ ಹುಡುಗರು ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಗಳಿಸೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನೊಂದು ಬಹಳ ತಮಾಷೆ ಅಥವಾ ಬಹಳ ಅದು ಗಂಭೀರ ಅನಿಸಿದ್ರು, ತರಗತಿಗಳಲ್ಲಿ CCTV ಅಳವಡಿಸಬೇಕು ಅನ್ನುವಂಥದ್ದು ಸರ್ಕಾರದ ಮಟ್ಟದ ಚರ್ಚೆಲಿರುವಂಥದ್ದು. ಇದು ಹೆಂಗಿದೆ ಅಂತಂದ್ರೆ, ಅದನ್ನು ಕೋಲ್ ಕೊಟ್ಬಿಟ್ಟು ಅದೇನೋ ಕಾದಂಗೆ ಆಗಿದೆ ನಮ್ಮ ಪರಿಸ್ಥಿತಿ. ಅಂದ್ರೆ ಒಬ್ಬ ಬೋಧಕ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟಿದ್ರೆ ಆ ಥರದ ಕಾಪಿ ಪೊಸಿಷನ್ ಬರ್ತಿರ್ಲೇ ಇಲ್ಲ. ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ನಾನು ಕೂಡ ಒಂದು ಸಂಸ್ಥೆಯಲ್ಲಿ ಯಾವ ಕೆಲಸ ಮಾಡಿದವನು, ಎಕ್ಸಾಮ್ ನಡೀತಿದ್ದಾಗ 3 ಜನ ಅವ್ರನ್ನ ಕಾಯಕ್ಕೆ ನಿಂತ್ಕೊಂತಾರೆ ಕೋಲ್ ಇಟ್ಕೊಂಡು. ಅಂದ್ರೆ ನಾವು ಆ ಥರ ಕಾಯೋ ಕೆಲಸ ಮಾಡಿದ್ಮೇಲೆ ನಾವು ಏನು ಕ್ವಾಲಿಟಿ ಎಜುಕೇಶನ್ ಕೊಟ್ಟಿದ್ದೀವಿ ಅನ್ನೋದು ಪ್ರಶ್ನೆ ಪ್ರಶ್ನೆ ಏನು ಅಂತಂದ್ರೆ, ತರಗತಿಗಳಲ್ಲಿ CCTV ಅಳವಡಿಸುವಂತ ಈ ಯೋಜನೆ ಎಷ್ಟು ಪ್ರಸ್ತುತ, ಇದು ಅನಿವಾರ್ಯ ಇದೆಯಾ? ಸರ್, ಇತ್ತೀಚಿನ ದಿನಗಳಲ್ಲಿ CCTV ಅಳವಡಿಸ್ತಾ ಇರುವಂತದ್ದು ನೀವು ಹೇಳಿದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಎಲ್ಲಾ ಕಡೆಗೂ ಅಳವಡಿಸ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಶಿಕ್ಷಕರು ಪಾಠವನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಗಮನ ಹರಿಸ್ತಿದ್ದಾರಾ, ಅಥವಾ ಶಿಕ್ಷಕರು ಸರಿಯಾದಂತ ಪಾಠನ ವಿದ್ಯಾರ್ಥಿಗಳಿಗೆ ಮಾಡ್ತಿದ್ದಾರಾ ಅಥವಾ ಇಲ್ವಾ, ಎರಡನ್ನೂ ನಾವು ಗಮನಕ್ಕೆ ತಗೋಬೇಕಾಗತ್ತೆ. ಈಗ ಒಬ್ಬ ಶಿಕ್ಷಕ ಸರಿಯಾದಂತ ರೀತಿಯಲ್ಲಿ ಪಾಠವನ್ನ ಮಾಡ್ತಿಲ್ಲ ಅಂತಂದ ಸಂದರ್ಭದಲ್ಲಿ ಅವ್ರನ್ನ ನಾವು ವಾಚ್ ಮಾಡದಂತ ಸಂದರ್ಭದಲ್ಲಿ, CCTV ಕ್ಯಾಮೆರಾ ಮುಖಾಂತರ ವಾಚ್ ಮಾಡದಂತ ಸಂದರ್ಭದಲ್ಲಿ ಅವ್ರಿಗೆ ಕರೆದು ನಾವು ಒಂದಷ್ಟು ಬುದ್ಧಿಗಳನ್ನ ತಿಳಿಸ್ಕೊಡ್ಬೋದು. ನೀವು ಸರಿಯಾದಂತ ರೀತಿ ಪಾಠ ಮಾಡ್ತಾ ಇಲ್ಲ ನೋಡಿ, ಈ ರೀತಿ ಎಲ್ಲ ಆಗ್ತಿದೆ, ಹುಡುಗರು ನಿಮ್ಮ ಕ್ಲಾಸ್ ನಲ್ಲಿ ಹರಟೆ ಹೊಡೆಯೋದು ಅಥವಾ ಗಲಾಟೆ ಮಾಡೋದು ಹೆಚ್ಚಾಗ್ತಿದೆ, ಇದಕ್ಕೆ ಕಾರಣ ಏನು ಅಂತ ತಿಳಿಸ್ಕೋಬಹುದು. ಅಥವಾ ವಿದ್ಯಾರ್ಥಿಗಳೇನಾದ್ರೂ ಅಂತ ಸಂದರ್ಭದಲ್ಲಿ ಹರಟೆ ಹೊಡೆಯೋದು ಅಥವಾ ಅವರು ಪಾಠ ಮಾಡುವಂತ ಸಂದರ್ಭದಲ್ಲಿ ಇದು ಮಾಡ್ತಿರೋದ್ರಿಂದ
ಅವನನ್ನ ಕರೆದು ನಾವು ಕೌನ್ಸಿಲಿಂಗ್ ಮಾಡಬಹುದು. ಯಾಕೆ ಸಮಸ್ಯೆ ಏನು, ಬೇರೆ ಶಿಕ್ಷಕರು ಬಂದಂತ ಸಂದರ್ಭದಲ್ಲಿ ನೀನು ಸರಿಯಾಗಿ ಪಾಠ ಕೇಳ್ತಾ ಇದೆಯಾ, ಅವಾಗ ಗಂಭೀರವಾಗಿ ಕೂತ್ಕೋತಾ ಇದೆಯಾ, ಈ ಶಿಕ್ಷಕರು ಬಂದಾಗ ನೀನು ಈ ರೀತಿ ಆಡ್ತಿದ್ಯಾ. ಅದರಿಂದ ಏನಾಗುತ್ತೆ ಅಂತಂದ್ರೆ ಈ CCTV ಅಳವಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವರು ಸರಿಯಾದಂತ ರೀತಿಯಲ್ಲಿ ಪಾಠ ಮಾಡ್ತಿದಾರ, ಇವರು ಕರೆಕ್ಟ್ ಆಗಿ ಕೇಳಿಸ್ಕೊತಾ ಇದಾರ ಅನ್ನೋ ಉದ್ದೇಶಕ್ಕೂ ಇವತ್ತಿನ ದಿವಸ PU ಬೋರ್ಡ್ ಆಗಿರ್ಬೋದು, SSLC ಬೋರ್ಡ್ ಆಗಿರ್ಬೋದು, ಅವ್ರ ಕಡೆಯಿಂದ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ CCTV ಕ್ಯಾಮೆರಾಗಳನ್ನ ಈ ನಿಟ್ಟಿನಲ್ಲಿ ಅಳವಡಿಸಿ ಅಂತ ತಿಳಿಸಿರ್ಬೋದು ಅಂತ. CCTV ಹಾಕಿದ್ಮೇಲೆ ತರಗತಿಗಳಿಗೆ ಮಕ್ಕಳು ಹೋಗ್ತಿಲ್ವಂತೆ, ಇದಿನ್ನೂ ಸಮಸ್ಯೆ ಆಯಿತು. PUC ಮಕ್ಕಳನ್ನ ಕರ್ಕೊಂಡ್ಬಂದು ಪೋಸ್ಟ್ ಮಾಡಿ ಕೊಡಿಸುವಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಎಲ್ಲೊಂದು ಕಡೆ ಈ ತರದೆಲ್ಲ ಒಂದು ಎಕ್ವಿಪ್ಮೆಂಟ್ ಆಗ್ತಾಗ ಮಕ್ಕಳಿಗೆ ಭಯದ ವಾತಾವರಣ ನಿರ್ಮಾಣವಾಗಲ್ವಾ ಅಂತ. ಖಂಡಿತವಾಗ್ಲೂ ಸರ್, ಭಯದ ವಾತಾವರಣ ಇದ್ದೇ ಇರುತ್ತೆ. ಈಗಿನ ಕಾಲದ ವಿದ್ಯಾರ್ಥಿಗಳಿಗೆ ಯಾಕೆ ಭಯದ ವಾತಾವರಣ ಬರೆಸ್ತಾ ಇದೀವಿ ಅಂತಂದ್ರೆ ಕ್ಲಾಸಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡೋದು ತುಂಬಾ ಕಮ್ಮಿ ವಿದ್ಯಾರ್ಥಿಗಳು. ಅಟ್ಲೀಸ್ಟ್ ಈ ತರನಾದ್ರೂ ಭಯ ಹುಟ್ಟಿಸಿ ಅವ್ರನ್ನ ಕಾಲೇಜಿಗೆ ಬರೋಂಗ್ ಮಾಡೋಣ ಅಂತ. ಈಗ ಏನಾಗುತ್ತೆ ಅಂದ್ರೆ ಸರ್, ಕೆಲವು ವಿದ್ಯಾರ್ಥಿಗಳು ಪಾಪ ಪೋಷಕರು ಅವ್ರ ವಿದ್ಯಾರ್ಥಿಗಳನ್ನ ಬಸ್ ಸ್ಟ್ಯಾಂಡ್ ವರೆಗೂ ಬಂದು ಬಸ್ ಹತ್ಸ್ ಕಳಿಸ್ಕೊಟ್ಟಿರ್ತಾರೆ, ಕಾಲೇಜ್ ಗೇಟ್ ವರೆಗೂ ಬಂದಿರ್ತಾನೆ, ಕಾಲೇಜಿಂದ ಆಚೆ ಓಡೋಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಉದ್ದೇಶಕ್ಕಾದ್ರೂ ಅಟ್ಲೀಸ್ಟ್ ಅವನು ಭಯದಿಂದ ಆದ್ರೂ CCTV ಕ್ಯಾಮ್ರಾ ನೋಡ್ತಿದೆ ಅದನ್ನ ನನ್ನ ಕಣ್ಗಾವಲಾಗಿ ಇರಿಸಿದ್ದಾರೆ ಅನ್ನೋ ಬೈಕ್ ಆದ್ರೂ ಒಳಗಡೆ ಬಂದು ಕೂತ್ಕೊಂಡು ಪಾಠ ಕೇಳಿ ಅನ್ನೋ ಉದ್ದೇಶದಿಂದ ಇದನ್ನ ಮಾಡಿರುವಂತ ಚಾನ್ಸಸ್ ಇರ್ಬೋದು ಸರ್. ಬಹಳ ಮುಖ್ಯವಾಗಿ ಮೊದಲೇ ಆರಂಭದಲ್ಲಿ ಮಾತನಾಡಿದ್ವಿ, SSLC ಮತ್ತು PUC ಫೇಲ್ ಆದಂಥ ವಿದ್ಯಾರ್ಥಿಗಳು ಅಥವಾ ಪಾಸ್ ಆದಂಥ ವಿದ್ಯಾರ್ಥಿಗಳು, ಫೇಲ್ ಆದ ಬೇಡ, ಪಾಸ್ ಆದ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯಕ್ಕೆ ಅವರು ಸಹಜವಾಗಿರುವಂಥದ್ದು ಯಾವ ಕೋರ್ಸ್ ತಗೋಬೇಕು ಅನ್ನೋದು ಗೊಂದಲದಲ್ಲಿರ್ತಾರೆ. ಅದಕ್ಕೆ ಬೇರೆ ಬೇರೆಯವ್ರನ್ನ ಇದು ಮಾಡ್ತಿರ್ತಾರೆ. ಪೋಷಕರಲ್ಲೂ ಕೂಡ ಆ ಥರದ ಆತಂಕ ಇರುತ್ತೆ. ನಾನು ಪಾಸ್ ಆದಮೇಲೆ ಯಾವ ಕೋರ್ಸ್ ತಗೊಂಡ್ರೆ ನನ್ನ ಭವಿಷ್ಯ ವೃದ್ಧಿ ಆಗುತ್ತೆ, ಇಂಜಿನಿಯರ್ ಓದಬೇಕಾ, ಇದು ಅಥವಾ ಡಾಕ್ಟರ್ ಓದಬೇಕಾ ಅಥವಾ ಮೇಸ್ಟ್ ಓದಬೇಕಾ, ಏನೋ ಒಂದು ಗೊಂದಲ ಇರುತ್ತೆ. ಈ ಸಂದರ್ಭದಲ್ಲಿ PUC ಪಾಸ್ ಆದಂಥ ವಿದ್ಯಾರ್ಥಿಗಳು ಯಾವ ಕೋರ್ಸ್ ತೆಗೆದುಕೊಳ್ಬೇಕು, ಅದಕ್ಕೆ ನಿಮ್ದು ಏನಾದರೂ ಮಾಹಿತಿ ಇದ್ರೆ ಕೊಡ್ಬೋದು. ಖಂಡಿತವಾಗ್ಲೂ ಸರ್, ಈಗ SSLC ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ, PUC ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಮುಂದೆ ಯಾವ ಕೋರ್ಸ್ನ ತಗೋಬೇಕು ಅನ್ನುವಂತ ಐಡಿಯಾ ಖಂಡಿತವಾಗ್ಲೂ ಇರಲ್ಲ. ನಮ್ಮ ಕಾಲೇಜಿನಲ್ಲಿ ಅಂದ್ರೆ ನಮ್ಮ ಅನಿಕೇತನ ಸಂಸ್ಥೆಯಲ್ಲಿ ಒಂದು ಫ್ರೀ ಗೈಡ್ಲೈನ್ಸ್ ಕ್ಲಾಸ್ ಅಂತ ಮಾಡ್ಕೊಂಡಿದೀವಿ. SSLC ಉತ್ತೀರ್ಣರಾಗಿರುವಂತ ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನದಲ್ಲಿ ಯಾವ ಕೋರ್ಸ್ನ ಆಯ್ಕೆ ಮಾಡ್ಕೋಬೇಕು, ಸೈನ್ಸ್ನ ತಗೋಬೇಕಾ, ಕಾಮರ್ಸ್ನ ತಗೋಬೇಕಾ, ಡಿಪ್ಲೊಮೊ ಕೋರ್ಸ್ನ ತಗೋಬೇಕಾ ಅಥವಾ ITI ಕೋರ್ಸ್ನ ತಗೋಬೇಕಾ, ಮುಂದೆ ಅವನು ಏನಾಗ್ತಾನೆ ಅನ್ನುವಂಥದ್ದನ್ನ ತಿಳ್ಕೊಂಡು, ಈಗ ಡಾಕ್ಟರ್ ಆಗಬೇಕು ಅಂದ್ರೆ ಅವನಿಗೆ ಯಾವ ಕೋರ್ಸು, ಇಂಜಿನಿಯರ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಅವನಿಗೆ ಯಾವ ಕೋರ್ಸು, ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ನಲ್ಲಿ ನಾನು ಏನಾದ್ರು ವೃತ್ತಿನ ಕಳಿಸ್ಕೋಬೇಕು ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂದ್ರೆ ಯಾವ ಕೋರ್ಸ್ನ ತಗೋಬೇಕು ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಮಾಹಿತಿನೂ ನಾನು ತಿಳಿಸ್ಕೊಡ್ತೀನಿ ಸರ್. ನನ್ನ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಅವರಿಗೆ ಹುಡುಗರಿಗೆ ನಾನು ಖಂಡಿತವಾಗ್ಲೂ ಕೊಟ್ಟಿರ್ತೀನಿ. SSLC ಪಾಸ್ ಆದಂತ ವಿದ್ಯಾರ್ಥಿಗಳು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನನ್ನ ನಂಬರ್ ಬಂದು 9916413461. ಸೊ ಮತ್ತೆ ಇನ್ನೊಂದು ಸಲ ನಾನು ಇದನ್ನ ರಿಪೀಟ್ ಮಾಡ್ತಾ ಇದ್ದೀನಿ, 9916413461. ಇದು ಉಚಿತ ಸಲಹೆ ಆಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ದುಡ್ಡನ್ನ ನೀವು ಖರ್ಚು ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಕೊನೆಯದಾಗಿ ರವಲ್ ಅವರೇ, ಸಾಕಷ್ಟು ನಮ್ಮ ಹೇಳಿದಂಗೆ ಉಚಿತವಾದಂತಹ ಕಾರ್ಯಾಗಾರಗಳನ್ನ ಮಾಡಿಕೊಟ್ಟಿದ್ದೀರಿ ಅಧ್ಯಾಪಕರಿಗೆ ಮತ್ತು PUC ಯಾರೇ ಕರೆದ್ರೆ ಅಲ್ಲಿ ಹೋಗಿ ತಾವು ಇದನ್ನು ಮಾಡಿರುವಂತದ್ದು ಉಚಿತವಾಗಿ ಕೇಳ್ಪಟ್ಟೆ. ಇದುವರೆಗೆ ಎಷ್ಟು ಆ ತರದ ಕ್ಲಾಸ್ಗಳನ್ನು ಕೊಟ್ಟಿದ್ದೀರಿ, ಅದರ ರೆಸ್ಪಾನ್ಸ್ ಯಾವ ರೀತಿ ಇದೆ? ಖಂಡಿತ ಸರ್, ಇದು ಕಳೆದ 3 ವರ್ಷದಿಂದ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಕೂಡ ಮಂಡ್ಯ ಜಿಲ್ಲೆಯಲ್ಲೇ ಹುಟ್ಟಿದ್ದು, ಮಂಡ್ಯ ಜಿಲ್ಲೆಯಲ್ಲೇ ಬೆಳೆದಿದ್ದು, ಮಂಡ್ಯ ಜಿಲ್ಲೆಯಲ್ಲೇ ಓದಿ ಮಂಡ್ಯ ಜಿಲ್ಲೆಯಿಂದ ಎಜುಕೇಶನ್ ಗಳಿಸಿರುವಂತ ವಿದ್ಯಾರ್ಥಿ. ಈಗ ಹಿಂಗೆ ಹೇಳ್ತೀನಿ ಅಂತ ದಯವಿಟ್ಟು ಯಾರು ತಪ್ಪು ಭಾವಿಸ್ಬೇಡಿ. ನಮ್ಮ ಮಂಡ್ಯ ಜಿಲ್ಲೆ ಅಂತಂದಾಗ ಗಲ್ಗಲಿಗೂ ನರ್ಸಿಂಗ್ ಹೋಮ್ಗಳಿದಾವೆ, ಗಲ್ಗಲಿಗೂ ಮೆಡಿಕಲ್ ಸ್ಟೋರ್ಗಳಿದಾವೆ. ತುಂಬಾ ಚೆನ್ನಾಗಿ ಓದುವಂತ ವಿದ್ಯಾರ್ಥಿಗಳನ್ನು ಅದೇ ರೀತಿ ಮಾಡಬೇಕು. ಮಂಡ್ಯ ಅಂದಾಗ ಯಾವಾಗ ಈ ರೀತಿ ಮಾತಾಡ್ತಾರೋ, ಮಂಡ್ಯ ಅಂದ ತಕ್ಷಣ ತುಂಬಾ ಚೆನ್ನಾಗಿ ಓದುವಂತ ವಿದ್ಯಾರ್ಥಿ ಇದ್ದಾರೆ, ನಾವು ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ಕೊಳ್ಳೋದಾದ್ರೆ ಅಲ್ಲಿಂದ ಆಯ್ಕೆ ಮಾಡ್ಕೋಬೇಕು, ಒಳ್ಳೆ ಡಾಕ್ಟರ್ ಇದ್ದಾರೆ, ಒಳ್ಳೆ ಇಂಜಿನಿಯರ್ಸ್ ಇದ್ದಾರೆ, ಒಳ್ಳೆ ಕಾಮರ್ಸ್ ವಿದ್ಯಾರ್ಥಿಗಳಿದ್ದಾರೆ, ಅಲ್ಲಿಂದ ಆಯ್ಕೆ ಮಾಡ್ಕೋಬೇಕು ಅನ್ನುವಂತ ಆಸೆ ನಂಗೆ ತುಂಬಾ ಇದೆ. ಈಗ ಮೊದಲು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಕೆಲಸವನ್ನ ಮಾಡ್ತಿದ್ದೆ ಸರ್. ಅಲ್ಲಿ ಬಿಟ್ಟು ಬಂದು ಯಾಕೆ PU ಕಾಲೇಜ್ನಲ್ಲಿ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿ ಬಂದಿರ್ತಾರೆ ಇಂಜಿನಿಯರ್ಸ್ಗಳು, ಅವ್ರು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತಾರೆ. ಇಲ್ಲಿಂದ ಒಂದಷ್ಟು ಇಂಜಿನಿಯರ್ಸ್ಗಳನ್ನ ನಾವು ಉತ್ಪತ್ತಿ ಮಾಡೋದಿದೆಯಲ್ಲ, ಅದು ಚಾಲೆಂಜಿಂಗ್ ವಿಚಾರ ಆಗಿರೋದ್ರಿಂದ ಸುಮಾರು ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದೀನಿ ಸರ್. ಇವತ್ತಿನವರೆಗೆ ಲೆಕ್ಕಾಚಾರ ಇಟ್ಕೊಂಡ್ರೆ ಒಂದು 80ರಿಂದ 90 ಸ್ಕೂಲ್ ಹಾಗೂ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಉಚಿತವಾಗಿ ಈ ರೀತಿ ಮೋಟಿವೇಶನ್ ಕ್ಲಾಸಸ್ನ ಕೊಡ್ತಾ ಬಂದಿದ್ದೀವಿ. ಇದರ ಉದ್ದೇಶ ಇಷ್ಟೇ, ನಮ್ಮ ಜಿಲ್ಲೆಯಲ್ಲಿರುವಂತಹ ವಿದ್ಯಾರ್ಥಿಗಳು ಉತ್ತೀರ್ಣರಾಗಬೇಕು, ಒಳ್ಳೆ ಅಂಕಗಳನ್ನ ಗಳಿಸಬೇಕು, ಮುಂದೊಂದು ದಿವಸ ಅವರ ಭವಿಷ್ಯ ಉಜ್ವಲ ಆಗಬೇಕು ಅನ್ನೋದಷ್ಟೇ ನನ್ನ ಅನಿಸಿಕೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅವರು ಸಾಕಷ್ಟು ವಿಷಯಗಳನ್ನ ಮಾತನಾಡಿದ್ರಿ, ಬಹುಶಃ ಬಹಳ ಮುಕ್ತವಾದಂತಹ ವಿಚಾರಗಳು. ಅದರಲ್ಲಿ ವಿಶೇಷವಾಗಿ SSLC ಮತ್ತು PUC ಮಕ್ಕಳಿಗೆ ಒಂದು ರೀತಿ ಮಾರ್ಗದರ್ಶಿ ಆಗೈತಿ, ಒಂದು ರೀತಿ ಕೈಪಿಡಿ ಆಗೈತಿ ನಿಮ್ಮ ಮಾತುಗಳು. ಬಹುಶಃ ಇದನ್ನು ಕೇಳಿಸ್ಕೊಳ್ತಿದ್ರೆ ಮಕ್ಕಳು
ಪೋಷಕರು ಮತ್ತು ಅಧ್ಯಾಪಕರು 3 ಜನಕ್ಕೂ ಕೂಡ ಈ ಟಿಪ್ಸ್ಗಳು ಉತ್ತರವಾದಾಯಕವಾಗಿ ಸಿಗ್ತದೆ ಮತ್ತು ಅವರಿಗೆ ಪೂರ್ಣತೆಯನ್ನು ತಂದುಕೊಡ್ತದೆ ಅನ್ನೋ ಆಶಯದೊಂದಿಗೆ ಈ ಒಂದು ಸಂಚಿಕೆಗೆ ಬಂದಿದ್ದಕ್ಕೆ ಮತ್ತು ಮುಕ್ತವಾಗಿ ಮಾತಾಡಿದ್ದಕ್ಕೆ ವಾಹಿನಿ ಪರವಾಗಿ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಧನ್ಯವಾದ. ವೀಕ್ಷಕರು, ಇದಾಗಿತ್ತು ರಾಹುಲ್ ಅವರ ಜೊತೆಗಿನ ವಿಶೇಷ ಮಾತುಕತೆ. ಇದೊಂದು ರೀತಿ ವಿಶೇಷವಾದಂತಹ ಸಂಚಿಕೆ ಅಂತಲೇ ಭಾವಿಸಬಹುದು. ಯಾಕಂತ ಹೇಳಿದ್ರೆ SLC ಮತ್ತು PUC ಯಲ್ಲಿ ಅನುತ್ತೀರ್ಣದ ಮಕ್ಕಳು ಯಾವ ರೀತಿ ಭವಿಷ್ಯವನ್ನು ಕಟ್ಕೊಳ್ಬೇಕು, ಆತ್ಮಹತ್ಯೆಯ ಪರಿಹಾರ ಅಲ್ಲ, ಅದಕ್ಕೆ ಬದಲಾಗಿ ನಮ್ಮ ಬದ್ಧತೆಯಿಂದ ಕೆಲಸ ಮಾಡಿದರೆ ಯಾವ ರೀತಿಯಾದಂತಹ ಒಂದು ಯಶಸ್ಸನ್ನು ಗಳಿಸಬಹುದು ಅನ್ನೋದಕ್ಕೆ ರಾಹುಲ್ ರವರು ಒಂದಷ್ಟು ಉತ್ತರಗಳನ್ನು ಕೊಟ್ಟಿದ್ದಾರೆ. ಈ ಸಂಚಿಕೆ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. 10 TV ಇದು ಬದಲಾವಣೆಯ ಬೆಳಕು. ನಮಸ್ಕಾರ.